ನಾವಲ್ಲಿ ರಾಜಕಾರಣದಲ್ಲಿ ರಾಜಕೀಯ ಸಂಪರ್ಕಗಳಿಂದ ತಿಳ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ನೀವು ವಿಶೇಷವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾದವರು, ಪ್ರಿಂಟಿಂಗ್ ಮೀಡಿಯಾದವರು ನೀವೇನ್ ತೋರಿಸಿದಿರೋ ಅದು ನಿಮ್ದೇ ಮಾಹಿತಿ ನಮ್ಗಿರ್ತಕ್ಕಂಥದ್ದು. ನೀವೇನ್ ತೋರಿಸ್ತಾ ಇದ್ದೀರೋ ಅದನ್ನ ನಾವು ನೋಡ್ತಾ ಇದ್ದೀವಿ. ಸತ್ಯ ಸುಳ್ಳು ಎಲ್ಲ ವಿಮರ್ಶೆ ಮಾಡ್ಬೇಕು. ಹೈಕಮಾಂಡ್ ಅವ್ರು ಮೀಟಿಂಗ್ ಮಾಡಿರೋದು ನಿಜ, ಗೊಂದಲ ಇದ್ದಿದ್ದು ನಿಜ. ಅದ್ರ ಬಗ್ಗೆ ಸುದೀರ್ಘವಾಗಿ ಬಹುಶಃ ನಿನ್ನೆ 11:30 5 ಗಂಟೆವರೆಗೂ ಸುದೀರ್ಘವಾಗಿ ರಾಹುಲ್ ಗಾಂಧಿರವರು, ಅದೇ ರೀತಿಯಾಗಿ ನಮ್ಮ AICC ಅಧ್ಯಕ್ಷರು ಖರ್ಗೆ ಸಾಹೇಬರು, ನಮ್ಮ ಜನರಲ್ ಸೆಕ್ರೆಟರಿಗಳಾದಂಥ ವೇಣುಗೋಪಾಲ್ರವರು, ಉಸ್ತುವಾರಿ ಆದಂಥ ಸುರ್ಜೇವಾಲಾ ಅವರು, ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅವರು, ಇವ್ರ ಜೊತೆ ಯಾರ್ಯಾರ ಜೊತೆ ಎಷ್ಟೆಷ್ಟು ಮಾತಾಡವ್ರೆ, ಏನೇನು ಮಾತಾಡವ್ರೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ. ಮಾತಾಡಿರೋದು ನಿಜ. ಅವರೆಲ್ಲ ಹಲವಾರು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಅಂತ ದೇವರು ಹೇಳ್ತಾರೆ. ರಾಜ್ಯಸಭಾ ವಿಚಾರವಾಗಿ, ಅದೇ ರೀತಿಯಾಗಿ ವಿಧಾನ ಪರಿಷತ್ತು ಅಭ್ಯರ್ಥಿಗಳ ಚುನಾವಣೆಯಾಗಿ, ನಾಯಕತ್ವ ಬದಲಾವಣೆ ಬಗ್ಗೆ ಕೂಡ ನಡೀತಾ ಇರ್ತಕ್ಕಂಥ ವಿಚಾರಗಳ ಬಗ್ಗೆ, ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಸಾಕಷ್ಟು ಸುದೀರ್ಘವಾಗಿ ಮಾಡಿದ್ದಾರೆ. ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾರೆ. ಯಾರ್ಯಾರು ನಾಯಕರುಗಳು ಯಾರ್ಯಾರಿಗೆ ಏನೇನು ಸೂಚನೆ ಕೊಟ್ಟಿದ್ದಾರೋ, ಯಾರು ನಾಯಕರುಗಳು ಯಾರು ನಮ್ಮ ಹತ್ರ ಯಾರು ನಮ್ಗೇನು ಹೇಳಿಲ್ಲ. ಗೊತ್ತಾಗ್ಬೋದು, ನನಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಏನಾದ್ರು ಮಾಹಿತಿ ಗೊತ್ತಿದ್ರೆ, ವಿಚಾರ ಗೊತ್ತಿದ್ರೆ ಇಬ್ರಿಗೆ ನನ್ನ ಪ್ರಕಾರ ಅಲ್ಲ, ಏನಾದ್ರು ವಿಚಾರ ಗೊತ್ತಿದ್ರೆ ಅದು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವ್ರಿಗೆ ಸ್ಪಷ್ಟವಾದಂಥ ಮಾಹಿತಿ ಅವ್ರಿಗೆ ಇರ್ಬೋದೇನೋ. ಅವ್ರ ಬಳಿ ಹೈಕಮಾಂಡ್ ಮಾತಾಡಿರ್ತಕ್ಕಂಥದ್ದು. ನಮ್ಮ ಬಳಿ DK ಶಿವಕುಮಾರ್ ಸಾಹೇಬರಾಗಲಿ, ಸಿದ್ದರಾಮಯ್ಯ ಸಾಹೇಬರಾಗಲಿ ಯಾರು ಏನು ನಮ್ಮ ಬಳಿ ಯಾವುದೇ ರೀತಿಯ ಅಭಿಪ್ರಾಯಗಳನ್ನು ಇದುವರೆಗೂ ವ್ಯಕ್ತಪಡಿಸಿಲ್ಲ. ನಾವು ಕಾಯ್ತಾ ಇದ್ದೀವಿ. ನಾನು ಭೇಟಿ ಮಾಡಿದ್ದೆ ಸಾಯಂಕಾಲ ಸಿಕ್ಕಿದ್ರು, ಬಟ್ ಅವ್ರೇನು ನಮ್ಮನ್ನ ಯಾವುದೇ ಮಾಹಿತಿ ಕೊಡಲಿಲ್ಲ. ಅವ್ರ ಪಾಡಿಗೆ ಅವರು ಏನೋ ಬೇರೆ ಕಾರ್ಯನಿಮಿತ್ತ ಕಾರ್ಯಕರ್ತರುಗಳು ಎಲ್ಲ ಅವರು, ನೀವು TV ಅವ್ರು ಕೊಡ್ತಿರಲ್ಲ ಮಾಹಿತಿ, ಆ ಮಾಹಿತಿ ಆಧಾರದ ಮೇಲೆ ಕೆಲವರು ಯಾರು ರಿಯಾಕ್ಟ್ ಮಾಡಿರ್ಬೋದು. ಅದೇನಾದ್ರು ಆಗಿದ್ರೆ ಅದು ತೀರಾ ಅಡ್ವಾನ್ಸ್ ಆಯಿತು, ಅದು ಸರಿಯಲ್ಲ. ಸರಿಯಾದ ಸ್ಪಷ್ಟವಾದಂಥದ್ದು ಆದ್ಮೇಲೆ ಮಾಡಬೇಕು. ನಾವಲ್ಲಿ ರಾಜಕಾರಣದಲ್ಲಿ ರಾಜಕೀಯ ಸಂಪರ್ಕಗಳಿಂದ ತಿಳ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ನೀವು ವಿಶೇಷವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾದವರು, ಪ್ರಿಂಟಿಂಗ್ ಮೀಡಿಯಾದವರು ನೀವೇನ್ ತೋರಿಸಿದಿರೋ ಅದು ನಿಮ್ದೇ ಮಾಹಿತಿ ನಮ್ಗಿರ್ತಕ್ಕಂಥದ್ದು. ನೀವೇನ್ ತೋರಿಸ್ತಾ ಇದ್ದೀರೋ ಅದನ್ನ ನಾವು ನೋಡ್ತಾ ಇದ್ದೀವಿ. ಸತ್ಯ ಸುಳ್ಳು ಎಲ್ಲ ವಿಮರ್ಶೆ ಮಾಡ್ಬೇಕು. ಹೈಕಮಾಂಡ್ ಅವ್ರು ಮೀಟಿಂಗ್ ಮಾಡಿರೋದು ನಿಜ, ಗೊಂದಲ ಇದ್ದಿದ್ದು ನಿಜ. ಅದ್ರ ಬಗ್ಗೆ ಸುದೀರ್ಘವಾಗಿ ಬಹುಶಃ ನಿನ್ನೆ 11:30 5 ಗಂಟೆವರೆಗೂ ಸುದೀರ್ಘವಾಗಿ ರಾಹುಲ್ ಗಾಂಧಿರವರು, ಅದೇ ರೀತಿಯಾಗಿ ನಮ್ಮ AICC ಅಧ್ಯಕ್ಷರು ಖರ್ಗೆ ಸಾಹೇಬರು, ನಮ್ಮ ಜನರಲ್ ಸೆಕ್ರೆಟರಿಗಳಾದಂಥ ವೇಣುಗೋಪಾಲ್ರವರು, ಉಸ್ತುವಾರಿ ಆದಂಥ ಸುರ್ಜೇವಾಲಾ ಅವರು, ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅವರು, ಇವ್ರ ಜೊತೆ ಯಾರ್ಯಾರ ಜೊತೆ ಎಷ್ಟೆಷ್ಟು ಮಾತಾಡವ್ರೆ, ಏನೇನು ಮಾತಾಡವ್ರೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ. ಮಾತಾಡಿರೋದು ನಿಜ. ಅವರೆಲ್ಲ ಹಲವಾರು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಅಂತ ದೇವರು ಹೇಳ್ತಾರೆ. ರಾಜ್ಯಸಭಾ ವಿಚಾರವಾಗಿ, ಅದೇ ರೀತಿಯಾಗಿ ವಿಧಾನ ಪರಿಷತ್ತು ಅಭ್ಯರ್ಥಿಗಳ ಚುನಾವಣೆಯಾಗಿ, ನಾಯಕತ್ವ ಬದಲಾವಣೆ ಬಗ್ಗೆ ಕೂಡ ನಡೀತಾ ಇರ್ತಕ್ಕಂಥ ವಿಚಾರಗಳ ಬಗ್ಗೆ, ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಸಾಕಷ್ಟು ಸುದೀರ್ಘವಾಗಿ ಮಾಡಿದ್ದಾರೆ. ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾರೆ. ಯಾರ್ಯಾರು ನಾಯಕರುಗಳು ಯಾರ್ಯಾರಿಗೆ ಏನೇನು ಸೂಚನೆ ಕೊಟ್ಟಿದ್ದಾರೋ, ಯಾರು ನಾಯಕರುಗಳು ಯಾರು ನಮ್ಮ ಹತ್ರ ಯಾರು ನಮ್ಗೇನು ಹೇಳಿಲ್ಲ. ಗೊತ್ತಾಗ್ಬೋದು, ನನಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಏನಾದ್ರು ಮಾಹಿತಿ ಗೊತ್ತಿದ್ರೆ, ವಿಚಾರ ಗೊತ್ತಿದ್ರೆ ಇಬ್ರಿಗೆ ನನ್ನ ಪ್ರಕಾರ ಅಲ್ಲ, ಏನಾದ್ರು ವಿಚಾರ ಗೊತ್ತಿದ್ರೆ ಅದು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವ್ರಿಗೆ ಸ್ಪಷ್ಟವಾದಂಥ ಮಾಹಿತಿ ಅವ್ರಿಗೆ ಇರ್ಬೋದೇನೋ. ಅವ್ರ ಬಳಿ ಹೈಕಮಾಂಡ್ ಮಾತಾಡಿರ್ತಕ್ಕಂಥದ್ದು. ನಮ್ಮ ಬಳಿ DK ಶಿವಕುಮಾರ್ ಸಾಹೇಬರಾಗಲಿ, ಸಿದ್ದರಾಮಯ್ಯ ಸಾಹೇಬರಾಗಲಿ ಯಾರು ಏನು ನಮ್ಮ ಬಳಿ ಯಾವುದೇ ರೀತಿಯ ಅಭಿಪ್ರಾಯಗಳನ್ನು ಇದುವರೆಗೂ ವ್ಯಕ್ತಪಡಿಸಿಲ್ಲ. ನಾವು ಕಾಯ್ತಾ ಇದ್ದೀವಿ. ನಾನು ಭೇಟಿ ಮಾಡಿದ್ದೆ ಸಾಯಂಕಾಲ ಸಿಕ್ಕಿದ್ರು, ಬಟ್ ಅವ್ರೇನು ನಮ್ಮನ್ನ ಯಾವುದೇ ಮಾಹಿತಿ ಕೊಡಲಿಲ್ಲ. ಅವ್ರ ಪಾಡಿಗೆ ಅವರು ಏನೋ ಬೇರೆ ಕಾರ್ಯನಿಮಿತ್ತ ಕಾರ್ಯಕರ್ತರುಗಳು ಎಲ್ಲ ಅವರು, ನೀವು TV ಅವ್ರು ಕೊಡ್ತಿರಲ್ಲ ಮಾಹಿತಿ, ಆ ಮಾಹಿತಿ ಆಧಾರದ ಮೇಲೆ ಕೆಲವರು ಯಾರು ರಿಯಾಕ್ಟ್ ಮಾಡಿರ್ಬೋದು. ಅದೇನಾದ್ರು ಆಗಿದ್ರೆ ಅದು ತೀರಾ ಅಡ್ವಾನ್ಸ್ ಆಯಿತು, ಅದು ಸರಿಯಲ್ಲ.
ಸರಿಯಾದ ಸ್ಪಷ್ಟವಾದಂಥದ್ದು ಆದ್ಮೇಲೆ ಮಾಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.